ನಮ್ಮ ರಾಜ್ಯದ ಜೈಲುಗಳು ಜೈಲ ಅಥವಾ ರೆಸಾರ್ಟ್ಗಳ ಅಂತ ಪ್ರಶ್ನೆ ಮೂಡುತ್ತೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕರ್ಮಕಾಂಡ ಏನು ನಡೆದಿತ್ತು, ರಾಜಾತಿಥ್ಯ ಕೊಟ್ಟಿದ್ದು, ಇವೆಲ್ಲ ನಿಮಗೆ ಗೊತ್ತೇ ಇದೆ. ಸ್ಮಾರ್ಟ್ ಫೋನ್ಗಳೆಲ್ಲ ಒಳಗಡೆ ಬಳಕೆ ಮಾಡ್ತಾ ಇದ್ರು. ಈಗ ಅದೇ ರೀತಿ ಶಿವಮೊಗ್ಗ ಜಿಲ್ಲಾ ಕಾರಾಗೃಹದಲ್ಲಿ ಅಲ್ಲೂ ಕೂಡ ಇದೇ ರೀತಿ ಒಂದು ಬಾಳೆಹಣ್ಣು ಗೊನೆಯಲ್ಲಿ ಗಾಂಜಾ ಕಂಡು ಜೈಲಧಿಕಾರಿಗಳೇ ಶಾಕ್ ಆಗಿಬಿಟ್ಟಿದ್ದಾರೆ. ಜೈಲು ಮುಂಭಾಗ ಗಾಂಜಾ ಇದ್ದ 5 ಬಾಳೆಹಣ್ಣಿನ ಗೊನೆಗಳನ್ನ ಯಾವನೋ ಇಟ್ಬಿಟ್ಟು ಹೊಟ್ಟೋಗಿದ್ದಾನೆ. ಆಟೋದಲ್ಲಿ ಬಂದು ಬಾಳೆಹಣ್ಣಿನ ಗೊನೆ ಇಟ್ಟು ಹೋಗಿದ್ದಾನೆ ಚಾಲಕನೊಬ್ಬ. ನವೆಂಬರ್ 19ನೇ ತಾರೀಕು ಶಿವಮೊಗ್ಗ ಕೇಂದ್ರ ಕಾರಾಗೃಹದ ಬಳಿ ನಡೆದಿರೋ ಘಟನೆ ಇದು. ಬಾಳೆಗೊನೆ ದಿಂಡನ್ನು ಕೊರೆದು ಗಾಂಜಾ ಮತ್ತು ಸಿಗರೇಟ್ ಇಟ್ಟಿರೋದು ಪತ್ತೆಯಾಗಿದೆ. ಬಾಳೆಗೊನೆ ದಿಂಡಿಗೆ ಬಾಳೆ ದಿಂಡು ಬರುತ್ತಲ್ಲ, ಅದನ್ನು ಕೊರೆದು ಅದರೊಳಗಡೆ 123 ಗ್ರಾಮ್ ಗಾಂಜಾ, 40 ಸಿಗರೇಟನ್ನು ಇಟ್ಟಿದ್ರಂತೆ. ಆಮೇಲೆ ಅದನ್ನು ಸೀಲ್ ಮಾಡಿದ್ರಂತೆ, ಅಂದರೆ ಟೇಪಲ್ಲಿ ಸುತ್ತಿದ್ರಂತೆ. ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ ಅವನು ಯಾರೋ ಆಟೋದಲ್ಲಿ ತರ್ತಾನೆ, ಆ ವಿಡಿಯೋ ಇದೆ ನಮ್ಮ ಹತ್ರ ನೋಡಿ. ಅವನು ಯಾರೋ ಆಟೋದಲ್ಲಿ ತರ್ತಾನೆ, ತಂದುಬಿಟ್ಟು ಅದನ್ನು ಜೈಲು ಮುಂದೆ ಇಟ್ಬಿಟ್ಟು ಹೊಟ್ಟೋಗ್ತಾನೆ. ಯಾರು ಕೊಡಕ್ಕೆ ತಂದಿದ್ದ ಇವನು? ಅದು ತಲುಪಬೇಕಲ್ವಾ? ಯಾರನ್ನು ಮೀಟ್ ಮಾಡ್ದ ಇವನು? ಸುಮ್ಮನೆ ತಂದು ಇಟ್ಬಿಟ್ಟು ಹೋಗಿದ್ದಾನೆ ಅಂದರೆ ಇವನ ಉದ್ದೇಶ ಏನು? ಅಥವಾ ರೇಡ್ ಮಾಡಲಿ, ಈ ವಿಚಾರ ಗೊತ್ತಾಗ್ಬಿಟ್ಟು ಜೈಲು ಒಳಗಡೆ ಇನ್ನೂ ಏನೇನೋ ನಡೀತಾ ಇದೆ ಅಂತ ರೇಡ್ ಆಗಲಿ ಅಂತನ? ಯಾರು ಕೊಟ್ಟ? ಇವನು ಯಾರು ಇಷ್ಟಕ್ಕೂ? ಹೀಗೆಲ್ಲ ಯೋಚನೆಗಳು ಬರುತ್ತವೆ ಉದ್ದೇಶಪೂರ್ವ. ಆಮೇಲೆ ತೀರಾ ಜೈಲೊಳಕ್ಕೆ ಗಾಂಜಾ ಪ್ಯಾಕೆಟ್ ಹೋಗೋದಕ್ಕೆ ಇಷ್ಟೆಲ್ಲ ರಿಸ್ಕೇ ತಗೊಳ್ಳೋದು ಬೇಕಾಗಿಲ್ಲ. ಆರಾಮಾಗಿ ಹೋಗುತ್ತೆ. ನಿಮಗೆ ಡ್ರಿಂಕ್ಸ್ ಹೋಗುತ್ತೆ, ಗಾಂಜಾ ಹೋಗುತ್ತೆ, ಎಲ್ಲ ಹೋಗುತ್ತೆ. ಯಾಕೆಂದರೆ ಜೈಲು ಸಿಬ್ಬಂದಿನೇ ಶಾಮೀಲಾಗಿರ್ತಾರೆ. ಅಲ್ಲ, ಈಗ ಈ ವಿಡಿಯೋ ಬಂದ ಮೇಲೆ ಸ್ವಲ್ಪ ಟೈಟ್ ಆಗಿರಬಹುದು. ಉದ್ದೇಶನೂ ಅದೇ ಇರ್ಬೋದು ಅವ್ರದ್ದು. ಟೈಟ್ ಆಗಲಿ ಅಂತಲೇ ಉದ್ದೇಶ ಇರ್ಬೋದು. ಆಯಿತಾ? ಸೊ ಹಾಗಾಗಿ ಯಾವನೋ ಬಾಳೆಹಣ್ಣು ತಂದು ಇಟ್ಬಿಟ್ಟು ಹೊಟ್ಟೋಗ್ತಾನೆ, ಅದರೊಳಗಡೆ ಗಾಂಜಾ ಇಟ್ಟಿದ್ದಾನೆ ಅಂತಂದರೆ ಯಾರು ಏನು ಅಂತ ನೋಡಬೇಕು. ಬಟ್ ಅವ್ನು ಯಾರು ಅಂತ ಕಂಡುಹಿಡಿಬೇಕು. ಸದ್ಯಕ್ಕೆ ಈಗ ತುಂಗಾನಗರ ಪೊಲೀಸ್ ಸ್ಟೇಷನ್ಲಿ ದೂರು ದಾಖಲಾಗಿದೆ. ಅವ್ರ ಪೊಲೀಸರು ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನೋಡೋಣ.